Hello my dear students, welcome you all to all marker questions. ನಿಮಗೆ ಇದರಲ್ಲಿ ಕಂಪ್ಲೀಟ್ ಆಗಿರುವಂತಹ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಮತ್ತು ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ಗಳ ಎಂಟೈರ್ ಕ್ವೆಶನ್ಸ್ ಇರುತ್ತೆ. ನೀಟಾಗಿ ರಿವೈಸ್ ಮಾಡಿ, ಪ್ಯಾನಿಕ್ ಆಗಬೇಡಿ. ನಿಮಗೆ ಆಲ್ರೆಡಿ ಏನು ಕಂಟೆಂಟ್ಗಳನ್ನ ಕಲ್ತಿದ್ದೀರಾ ಅದನ್ನು ಹೆಂಗೆ ಕ್ವೆಶನ್ಸ್ ಕೇಳಬಹುದು ಅಂತ ಹೇಳೋದಕ್ಕಷ್ಟೇ ಇದು. ಇದರಲ್ಲಿ ಇಂಪಾರ್ಟೆಂಟ್ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ನೀವು ಅದನ್ನು ಸಾಲ್ವ್ ಮಾಡಿದ್ರೆ ಸಾಕು. ಸೊ ಇಂಪಾರ್ಟೆಂಟ್ ಆಗಿರುವುದನ್ನೇ ನಾನು ಮೆನ್ಷನ್ ಮಾಡಿದ್ದೀನಿ. ಅಕಸ್ಮಾತ್ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆಗಿರುವಂತಹ ಒಂದು ರಿವಿಷನ್ ಸ್ಟ್ರಾಟಜಿ ನೀವೇನು ಫಾಲೋ ಮಾಡ್ತೀರ ಅದಕ್ಕೆ ಸ್ಟಿಕ್ ಆನ್ ಆಗಿ, ಡಿಸ್ಟ್ರಾಕ್ಟ್ ಆಗಬೇಡಿ. ಆಲ್ರೆಡಿ ಕ್ವೆಶನ್ಸ್ಗಳನ್ನೆಲ್ಲ ನಾವು ಬೇರೆ ಬೇರೆ ರೀತಿಯಲ್ಲಿ ಲೈವ್ಸ್ನಲ್ಲಿ ಸಾಲ್ವ್ ಮಾಡಿದ್ದೀವಿ. ನಿಮಗೆ ಅಲ್ಲಿ ಆನ್ಸರ್ಸ್ ಕೂಡ ಅವೈಲಬಲ್ ಇರುತ್ತೆ. ನಿಮಗೆ ಯಾವುದೇ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಲೈವಲ್ಲಿದ್ದಾಗ ನೀವು ಬಂದು ಕ್ವೆಶನ್ಸ್ನ ಕೇಳಬಹುದು. ತಿರ್ಗಾ ನೀವು ನಿಮ್ಮ ಸೆಲ್ಫ್ ಸ್ಟಡಿ ಝೋನ್ಗೆ ಹೋಗ್ಬೋದು. ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ನ್ಯೂಮೆರಿಕಲ್ಸ್ ಎಲ್ಲ ಸಾಲ್ವ್ ಮಾಡಬೇಕಾದ್ರೆ ಸುಮ್ಮನೆ ಹಳೆ ಮೆಟೀರಿಯಲ್ಸ್ನೆಲ್ಲ ಯೂಸ್ ಮಾಡಬೇಡಿ ನ್ಯೂಮೆರಿಕಲ್ಸಿಗೆ, ಆಯಿತಾ? ನ್ಯೂಮೆರಿಕಲ್ಸ್ ಆರ್ ಗೋಯಿಂಗ್ ಟು ಬಿ ಲಿಟಲ್ ಟ್ರಿಕ್ಕಿ ಅಷ್ಟೇ, ಕಷ್ಟ ಇರುವುದಿಲ್ಲ. ಕೇಳುವಂಥ ಕ್ವೆಶನ್ಸು ಹೊಸದಾಗಿರುತ್ತೆ, ರಿಪೀಟೆಡ್ ಕ್ವೆಶನ್ಸ್ ಕೇಳೋದು ಸ್ವಲ್ಪ ಕಡಿಮೆ ಇರುತ್ತೆ. ಇಂಪಾರ್ಟೆಂಟ್ ನ್ಯೂಮೆರಿಕಲ್ಸ್ನ ನೀವು ನಮ್ಮ ಪ್ರಾಕ್ಟೀಸ್ ಪೇಪರ್ನಿಂದ ಮತ್ತು ಮಾಡೆಲ್ ಪೇಪರ್ನಿಂದ ಡಿಸ್ಕಸ್ ಮಾಡ್ಬೋದು. ಈ ಕ್ವೆಶನ್ಸನ್ನು ನಾಳೆ ನಾನು ಮಾಡೆಲ್ ಪೇಪರ್ ಡಿಸ್ಕಷನ್ ಬರ್ತಾಯಿದ್ದೀನಿ, ಅಲ್ಲೂ ಕೂಡ ನಿಮಗೆ ನ್ಯೂಮೆರಿಕಲ್ಸ್ಗಳನ್ನ ಹೇಳ್ಕೊಡ್ತೀನಿ. ಜೊತೆಗೆ ನ್ಯೂಮೆರಿಕಲ್ದು ಸಪ್ರೇಟ್ ಸೆಷನ್ ಇದೆ ಮಾರ್ನಿಂಗ್ ಅರುಣ್ ಸರ್ದು, ಅಲ್ಲೂ ಕೂಡ ಸರ್ ನಿಮಗೆ ನ್ಯೂಮೆರಿಕಲ್ಸ್ ಹೇಳ್ಕೊಡ್ತಾರೆ. ಸೊ ಏನಾದರೂ ಡೌಟ್ ಇತ್ತು ನಿಮಗೆ ಯಾವುದೇ ಒಂದು ನ್ಯೂಮೆರಿಕಲ್ಸ್ನಲ್ಲಿ ಅಂತ ಹೇಳಿದ್ರೆ ವಿ ಆರ್ ದೇರ್ ಫಾರ್ ಯು ಟು ಸಪೋರ್ಟ್. ಯು ಕಮೆಂಟ್ ಆಸ್ಕ್ ಇನ್ ದ ಚಾಟ್ ಸೆಕ್ಷನ್ ವೆನ್ ಎವರ್ ಯು ಹ್ಯಾವ್ ಡೌಟ್ ಇನ್ ಯೋರ್ ರಿವಿಷನ್ ಪಾರ್ಟ್. ಸೊ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಪಾರ್ಟ್ ಬಿ, ಪಾರ್ಟ್ ಡಿ ಕ್ವೆಶನ್ಸ್ನಲ್ಲೆಲ್ಲ ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರು ನೀವು ಕೇಳ್ಬೋದು. ಕೆಲವು ಮಕ್ಕಳಿಗೆ ಗ್ರಾಫ್ ರಿಲೇಟೆಡ್ ಕ್ವೆಶನ್ಸ್ ಡೌಟ್ ಇದೆ, ಕೇಳದೆ 2 ಗ್ರಾಫ್ ರಿಲೇಟೆಡ್ ಕ್ವೆಶನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ, ಆಯಿತಾ? ಕೆಮಿಕಲ್ ಕೈನೆಟಿಕ್ಸ್ ಇದು ನ್ಯೂಮೆರಿಕಲ್ಸ್ ನಾನು ಹಾಕಿಟ್ಟಿದ್ದೀನಿ, ಇಲ್ಲೂ ಕೂಡ ಕೇಳದೆ 2 ಗ್ರಾಫ್ ರಿಲೇಟೆಡ್ ಕ್ವೆಶನ್ಸ್. ಇದೆಲ್ಲ ಎಲ್ಲಿಂದ ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಕ್ವೆಶನ್ ಬ್ಯಾಂಕಿಂದ ಇರುವಂತಹ ಪ್ರಾಕ್ಟೀಸ್ ಕ್ವೆಶನ್ಸ್ನಿಂದ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಪಾರ್ಟ್ ಬಿ ಕ್ವೆಶನ್ಸು, ಪಾರ್ಟ್ ಸಿ, ಪಾರ್ಟ್ ಡಿನಲ್ಲಿ ಬಹಳ ಇಂಪಾರ್ಟೆಂಟ್ ಬೇಕು ಅಂತ ಹೇಳಿದ್ರೆ ಸ್ಟೇ ಟ್ಯೂನ್. ಮಾರ್ಚ್ 9ಗೆ 4 AM ಲೈವಿಗೆ ಬರ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ದಿಸ್ ಇಯರ್ ಯಾವುದಿರ್ಬೋದು ಅಂತ ಹೇಳೋದನ್ನ ನಾನು ಅಲ್ಲಿ ರಿವೀಲ್ ಮಾಡ್ತೀನಿ. ನೀವು ಕಲಿತಾ ಇರಿ, ನಿಮ್ಮ ಭಾಗದಿಂದ ಆಗಬೇಕಾಗಿರೋ ಹಾರ್ಡ್ ವರ್ಕ್ನ 100% ನೀವು ಕೊಡಲೇಬೇಕು. ಇವಾಗಲೇ ಕ್ವೆಶನ್ಸ್ನ ಫಿಲ್ಟರ್ ಮಾಡಿದರೆ ಅದು ಹೆಲ್ಪ್ ಆಗಲ್ಲ ಎಕ್ಸಾಮ್ಗೆ. ಇವಾಗ ಎಷ್ಟು ಸಾಧ್ಯವೋ ಅಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ. ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ಕ್ವೆಶನ್ಸನ್ನು ಫಿಲ್ಟರ್ ಮಾಡಿ. ಇವಾಗಲೇ ಕ್ವೆಶನ್ ಫಿಲ್ಟರ್ ಮಾಡಿ ಕಲಿತ್ರೆ ನಿಮಗೆ ಸ್ಕೋರ್ ಮಾಡೋಕ್ಕಾಗಲ್ಲ, ಓಕೆನಾ? ನೀವು ಕವರ್ ಮಾಡಬೇಕಾಗಿರೋ ಎಲ್ಲ ಆ್ಯಂಗಲಿಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದಿದೆ ಅದನ್ನ ನೀವು ಕವರ್ ಮಾಡ್ತಾ ಹೋಗಿ. ಪ್ರತಿಯೊಂದು ಕ್ವೆಶನ್ಸ್ ಏನು ಮೆನ್ಷನ್ ಮಾಡಿರ್ತೀನಲ್ಲ ಅದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಆಲ್ ದ ಬೆಸ್ಟ್ ಮಕ್ಕಳೇ, ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಈ ನೋಟ್ಸು ನಮಗೆ ವಾಟ್ಸಪ್ನಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ಅಂದರೆ PW ಕನ್ನಡ ಚಾನಲ್ದು ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀವಿ. ವಾಟ್ಸಪ್ ಇದು ಲಿಂಕ್ ನಮ್ಮ ಚಾನಲ್ದು ಬಯೋದಲ್ಲಿರುತ್ತೆ. ಯಾರೆಲ್ಲ ಇನ್ನೂ ವಾಟ್ಸಪ್ಪಿಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ನೋಟ್ಸ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಲೈವ್ ಸೆಷನಿಗೆ ಬನ್ನಿ, ನಾವು ಅಲ್ಲೇ ಇರ್ತೀವಿ. ನಿಮಗೆ ಏನೇ ಡೌಟ್ ಇದ್ದರೂ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಡನ್, ಡಸ್ಟೆಡ್, ಟೇಕ್ ಕೇರ್, ಬೈ ಬೈ.